ಹೌದು, ಇಂದಿನಿಂದ ಮೈಸೂರು ದಸರಾ ಪ್ರಾರಂಭವಾಗಿದೆ. ನವರಾತ್ರಿಗಳನ್ನು ಆಚರಿಸುವ ರೂಢಿ ಇರುವ ಹಿಂದೂ ಧರ್ಮೀಯರು ಇಂದಿನಿಂದ 9 ದಿನಗಳ ಕಾಲ ಗೊಂಬೆಗಳನ್ನು ಕೂರಿಸಿ ಪೂಜಿಸಿ ಅವುಗಳ ಕಾಲಘಟ್ಟದ ಚರಿತ್ರೆಯನ್ನು ಮೆಲುಕು ಹಾಕುತ್ತಾರೆ. ಚಿಕ್ಕಬಳ್ಳಾಪುರ ನಗರದ ವೇಣುಗೋಪಾಲಸ್ವಾಮಿ ದೇವಸ್ಥಾನದಲ್ಲಿಯೂ ಗೊಂಬೆ ಪ್ರದರ್ಶನ ಮಾಡಲಾಗಿದ್ದು, ಗೊಂಬೆ ದರ್ಶನಕ್ಕೆ ನೂರಾರು ಭಕ್ತರು ಸಾಲುಗಟ್ಟಿ ನಿಲ್ಲುತ್ತಾರೆ. ಈ ಬಾರಿ ಗೊಂಬೆ ಪ್ರದರ್ಶನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚರಿತ್ರೆಯನ್ನು ನೆನಪಿಸುವ ರಂಗನಾಥ ಬೆಟ್ಟ, ಆವಲ ಬೆಟ್ಟ, ನಂದಿ ಬೆಟ್ಟ ಹಾಗೂ ಗೋಪಿನಾಥ ಬೆಟ್ಟ ಕಲಾಕೃತಿಗಳು, ಅರಣ್ಯ ಸಂಪತ್ತು, ಪಂಚಗಿರಿಗಳ ದರ್ಶನ ಮಾಡಲಾಗಿದೆ. ಅಲಂಕಾರಿಕ ವಿದ್ಯುತ್ ದೀಪಗಳಿಂದ ಸಿಂಗರಿಸುವ ಗೊಂಬೆಗಳನ್ನು ನೀವು ಕೂಡ ನೋಡಬಹುದು. ವಾರದಲ್ಲಿ ಒಮ್ಮೆ ನೀವು ದರ್ಶನ ಮಾಡುವ ಪ್ರಯತ್ನ ಮಾಡಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ವೇಣುಗೋಪಾಲ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ಸತತ 40 ವರ್ಷಗಳಿಂದ ದಸರಾ ಕಾರ್ಯಕ್ರಮದ ಪ್ರಯುಕ್ತ ವಿಶೇಷ ಸಂದೇಶಗಳನ್ನು ನೀಡತಕ್ಕಂತಹ ಒಂದು ಗೊಂಬೆಗಳನ್ನು ಪ್ರತಿ ವರ್ಷವೂ ಇಟ್ಟುಕೊಂಡು ಬಂದಿದ್ದು, ಈ ವರ್ಷ ವಿಶೇಷವಾಗಿ ನಂದಿಗಿರಿ ಪ್ರದಕ್ಷಿಣೆ ಹಾಗೂ ಅರಣ್ಯ ಮತ್ತು ಪ್ರಾಣಿ ಸಂಕುಲವನ್ನು ಉಳಿಸಿ ಎಂಬತಕ್ಕಂತಹ ಒಂದು ಸಂದೇಶ ಹಾಗೂ ಸನಾತನ ಧರ್ಮ ಅಂದರೆ ಗಣೇಶ ಚತುರ್ಥಿಯ ದಿನದಂದು ನಾವು ಯಾವ ರೀತಿ ಗಣಪತಿಯನ್ನು ಪೂಜೆ ಮಾಡಿ ಮತ್ತು ಗಣಪತಿಯನ್ನು ವಿಸರ್ಜನೆ ಮಾಡಬೇಕು ಎಂತಕ್ಕಂತಹ ಒಂದು ಸಂದೇಶವನ್ನು ಈ ವರ್ಷ ವಿಶೇಷವಾಗಿ ಹಮ್ಮಿಕೊಂಡಿದ್ದೇವೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.